ಇಲ್ಲ ಸರ್ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಸರ್ ಹೆಸರುಘಟ್ಟದಲ್ಲಿ? ಇವತ್ತು ಯುವಜನ ಸೇವಾ ಇಲಾಖೆ ವತಿಯಿಂದ ನಮ್ಮ ಅನುದಾನದಲ್ಲಿ ಒಳಾಂಗಣ ಕ್ರೀಡಾಂಗಣವನ್ನು ಮಾಡಿದ್ದೀವಿ. ವಿಶೇಷವಾಗಿ ಇಲ್ಲಿ ಕಬಡ್ಡಿಗೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಊರು. ಇವತ್ತು ಮ್ಯಾಟನ್ನು ಹಾಕಿ ಕಬಡ್ಡಿ ಕೋರ್ಟನ್ನು ಕೂಡ ಮಾಡಿದ್ದೀವಿ. ಮಕ್ಕಳಿಗೋಸ್ಕರ ಖೋ ಖೋ ಅದನ್ನು ಆಡ್ಬೋದು, ಬಾಸ್ಕೆಟ್ಬಾಲ್, ವಾಲಿಬಾಲ್ ಮತ್ತು ಬ್ಯಾಡ್ಮಿಂಟನ್ ಇಷ್ಟಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿದ್ದೀವಿ. ಆಯಾ ಕ್ರೀಡೆ ಆದಾಗ ಅದಕ್ಕೆ ಬೇಕಾದಂಥ ನಕ್ಷೆಯನ್ನು ಕೋರ್ಟ್ಗಳನ್ನು ಬದಲಾಯಿಸಿ ಮಾಡ್ತಕ್ಕಂಥ ಅವಕಾಶ, ರೂಮ್ಗಳಿದೆ, ಟಾಯ್ಲೆಟ್ ಇದೆ, ಮತ್ತು ಕೂತ್ಕೊಂಡು ನೋಡೋದಕ್ಕೆ ಪ್ರೇಕ್ಷಕರಿಗೆ ಕೂಡ ಗ್ಯಾಲರಿಯನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದು ಮೊದಲನೇ ಒಳಾಂಗಣ ಕ್ರೀಡಾಂಗಣವನ್ನು ಹೆಸರುಘಟ್ಟದಲ್ಲಿ ಮಾಡಿದ್ದೀವಿ. ಎಷ್ಟು ಕೋಟಿ ವೆಚ್ಚದಲ್ಲಿ ಒಟ್ಟು 2,85,00,000 ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿದ್ದೀವಿ. ಕ್ರೀಡಾಂಗಣ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳನ್ನು ಇಲ್ಲಿ ಸ್ಥಳೀಯರೇ ಮಾಡಿದ್ರು, ಇದಾಗಬಾರ್ದು ಅಂತೇಳಿ. ಆದರೆ ಇಲಾಖೆ ಅಧಿಕಾರಿಗಳು ಮತ್ತು ಮಂತ್ರಿಗಳನ್ನು ಕೂಡ ನಾನು ಅಪ್ರೋಚ್ ಮಾಡಿದ್ದೆ. ಎಲ್ಲರ ಸಹಕಾರದೊಂದಿಗೆ ಇವತ್ತು ಲೋಕಾರ್ಪಣೆಯನ್ನು ಮಾಡ್ತೀವಿ. ಯಲಹಂಕ ತಾಲೂಕಲ್ಲಿ ಹೆಸರುಘಟ್ಟ ಅಂದ್ರೆ ವ್ಯಾಯಾಮ, ಕುಸ್ತಿ, ಕ್ರೀಡೆ ಈ ತರದಕ್ಕೆ ತುಂಬಾ ಒತ್ತಿದೆ. ಮಾಡೋದ್ರಿಂದ ಇದಾಗಿರೋದ್ರಿಂದ ಈ ಭಾಗದ ಜನಕ್ಕೆ ಯಾವ ರೀತಿ ಅನುಕೂಲ ನೋಡ್ತಾ ಇದ್ರಲ್ಲ ನೀವೇ, ಇವತ್ತೆಲ್ಲ ಯುವಕರು ಖುಷಿಯಾಗಿದ್ದಾರೆ. ಮತ್ತು ಇದರ ಸದುಪಯೋಗ ಆಗ್ತದೆ. ಮಳೆ ಬರಲಿ ಬಿಸಿಲಿರಲಿ ಒಳಗಡೆ ಆಡೋದಕ್ಕೆ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ನಾನು ಹೇಳ್ದಲ್ಲ. ಇಡೀ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಲ್ಟಿಪಲ್, ಈವನ್ ಯಲಹಂಕದಲ್ಲೂ ಕೂಡ ಮಲ್ಟಿಪಲ್ ಇಲ್ಲ ಒಳಾಂಗಣ ಕಡೆ. ಬರೀ ಬ್ಯಾಡ್ಮಿಂಟನ್ ಮಾಡಿದ್ವಿ ವಿತ್ ಮ್ಯಾಟು. ಇದು ನನ್ನ ಕ್ಷೇತ್ರದಲ್ಲೇ ಮೊದಲನೇ ಸುಸಜ್ಜಿತವಾದಂಥ ಒಳಾಂಗಣ ಕ್ರೀಡಾಂಗಣ.